ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹೋಟೆಲ್, ರೆಸಾರ್ಟ್, ರೆಸ್ಟೋರೆಂಟ್ ಮಾಲೀಕರಿಗೆ ಶುಭ ಸುದ್ದಿ, ಗುಡ್ ನ್ಯೂಸ್. ಆಸ್ತಿ ತೆರಿಗೆಯಲ್ಲಿ 50% ರಿಯಾಯಿತಿ. ಬ್ರೇಕಿಂಗ್ ನ್ಯೂಸ್. ಗುಡ್ ನ್ಯೂಸ್ ಮೂಲಕ 11 ಗಂಟೆ ನ್ಯೂಸ್ ಶುರು ಮಾಡ್ತಿದ್ದೀನಿ ನಾನು. ಹೋಟೆಲ್, ರೆಸಾರ್ಟ್, ರೆಸ್ಟೋರೆಂಟ್ ಮಾಲೀಕರಿಗೆ ಗುಡ್ ನ್ಯೂಸ್. ಆಸ್ತಿ ತೆರಿಗೆಯಲ್ಲಿ 50% ರಿಯಾಯಿತಿ ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟ. ಕೊರೋನಾದಿಂದಾಗಿ ನಷ್ಟ ಅನುಭವಿಸಿದ್ರು ಮಾಲೀಕರು. 2021-22ನೇ ಸಾಲಿಗೆ ವಿನಾಯಿತಿ ಕೇಳಿದ್ರು ಮಾಲೀಕರು. ಶುಲ್ಕ ಪಾವತಿಗೆ ವಿನಾಯಿತಿ ಕೊಡಿ ಅಂತ ಸರ್ಕಾರ ಇದೀಗ ಆದೇಶವನ್ನು ಅಧಿಕೃತವಾಗಿ ಹೊರಡಿಸಿದೆ. ಮನರಂಜನಾ ಪಾರ್ಕ್ಗಳಿಗೂ ಶುಲ್ಕ ವಿನಾಯಿತಿ. ಅರ್ಜಿ ಸಲ್ಲಿಸಿ ಶುಲ್ಕ ವಿನಾಯಿತಿ ಪಡಿಬೇಕು. ಅರ್ಜಿ ಪರಿಶೀಲನೆಗೆ ಕಮಿಟಿ ರಚನೆ ಮಾಡಬೇಕು ಅಂತ ಕೂಡ ಆದೇಶ ಹೊರಡಿಸಲಾಗಿದೆ. ಇಟ್ಸ್ ಅನ್ ಅಫಿಷಿಯಲ್ ಅನೌನ್ಸ್ಮೆಂಟ್. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ. ಹೋಟೆಲ್, ರೆಸಾರ್ಟ್ ಮಾಲೀಕರಿಗೆ ಜೊತೆಗೆ ರೆಸ್ಟೋರೆಂಟ್ ಗುಡ್ ನ್ಯೂಸ್. ನಿಮ್ಮ ಆಸ್ತಿ ತೆರಿಗೆ 50% ರಿಯಾಯಿತಿ. ಸೊ ಹಾಗಾಗಿ ಈ ಕೊರೋನಾ ಟೈಮ್ನಲ್ಲಿ ಎಷ್ಟೆಲ್ಲ ಬವಣೆ ಪಟ್ಟಿದ್ರಿ, ಒದ್ದಾಡಿದ್ರಿ, ಸರ್ಕಾರ ನಮ್ಮ ಕಡೆ ತಿರುಗಿ ನೋಡಿ ಅಂತ ಕೇಳಿದ್ರಿ. ಈಗ ಸರ್ಕಾರ ತಿರುಗಿ ನೋಡಿ ನಿಮಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ. ಆಸ್ತಿ ತೆರಿಗೆಯಲ್ಲಿ 50% ರಿಯಾಯಿತಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿದೆ. ರೆಸ್ಟೋರೆಂಟ್ ಮಾಲೀಕರಿಗೂ, ಹೋಟೆಲ್ ಮಾಲೀಕರಿಗೂ, ರೆಸಾರ್ಟ್ ಮಾಲೀಕರಿಗೂ ಇದು ಅನ್ವಯ ಆಗ್ತಾ ಇದೆ. ಆಸ್ತಿ ಶುಲ್ಕ ವಿನಾಯಿತಿ. ಅರ್ಜಿ ಸಲ್ಲಿಸಿ ಶುಲ್ಕ ವಿನಾಯಿತಿ ಪಡಿಬೇಕು. ರಾಜ್ಯ ಸರ್ಕಾರದಿಂದ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ಅಫಿಷಿಯಲ್ ಆಗಿ ಅದರ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತಾ ಇದ್ದೀವಿ. ಹೋಟೆಲ್ ಮಾಲೀಕರೇ, ರೆಸಾರ್ಟ್ ಮಾಲೀಕರೇ, ರೆಸ್ಟೋರೆಂಟ್ ಮಾಲೀಕರೇ, ನಿಮಗೆ ಆಸ್ತಿ ತೆರಿಗೆಯಲ್ಲಿ 50% ರಿಯಾಯಿತಿ. ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ಬೆಲೆ ಏರಿಕೆ, ಒಂದು ಗ್ರಾಹಕರಿಗೂ ಬೇಜಾರು, ಹೋಟೆಲ್ನಲ್ಲಿ ತಿಂಡಿ ತಿನ್ನೋಕೋಬೇಕಾದ್ರೂ ಕೂಡ ಜೇಬು ಸುಡುತ್ತೆ, ಈ ಥರದ ಪರಿಸ್ಥಿತಿಗೆ ಬಂದ್ಬಿಟ್ಟಿತ್ತು. ಈಗ ಒಂಚೂರು ಆ ಬಿಸ್ನೆಸ್ ಮಾಡೋರಿಗೆ ಸರ್ಕಾರ ಈಗ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಏನು ಹೇಳುತ್ತೆ ನೋಟಿಸಲ್ಲಿ ಅಥವಾ ಆದೇಶದಲ್ಲಿ ಏನು ಹೇಳ್ತಿದ್ದಾರೆ? ಹೌದು ಹರೀಶ್ ನಾಗರಾಜ್, ನೀವು ಹೇಳಿದ ಹಾಗೆ ಅಂದ್ರೆ ಒಟ್ಟಾರೆ ಈ ಕೊರೋನಾ ಲಾಕ್ಡೌನ್ ಮತ್ತೆ ಈ ಕೆಲವೊಂದಿಷ್ಟು ಕ್ರೈಸಿಸ್ಗಳಿಂದ ಬಳಲ್ತಾ ಇದ್ದಂತಹ ಈ ಹೋಟೆಲ್ ಉದ್ಯಮ ಕ್ಷೇತ್ರಕ್ಕೆ ಇದೀಗ ಒಂದು ನಿರಾಳವಾಗಿ ನಿಟ್ಟುಸಿರು ಬಿಡುವಂತಹ ಒಂದು ಸನ್ನಿವೇಶವನ್ನ ಸರ್ಕಾರ ಮಾಡಿಕೊಟ್ಟಿರುವಂತದ್ದು. ಪ್ರಮುಖವಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಅಂದ್ರೆ ತೆರಿಗೆ, ಆಸ್ತಿ ತೆರಿಗೆ ವಿಚಾರವಾಗಿ 50% ನಷ್ಟು ತೆರಿಗೆ ವಿನಾಯಿತಿಯನ್ನ ಸರ್ಕಾರ ಈಗಾಗಲೇ ಮಾಡಿರುವಂತದ್ದು. ಇದರಲ್ಲಿ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಮತ್ತೆ ಬಾರ್ ಆಗಿರ್ಬೋದು, ಪಬ್ಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇದರ ಅಂಡರ್ ಅಲ್ಲಿ ಒಂದು 50% ನಷ್ಟು ವಿನಾಯಿತಿಯನ್ನ ಮಾಡಿಕೊಟ್ಟಿರುವಂತದ್ದು. ಆದ್ರೆ ಇದಕ್ಕೆ ವಿನಾಯಿತಿ ಬೇಕು ಅಂತಂದ್ರೆ ಸ್ವತಃ ರೆಸಾರ್ಟ್ ಮಾಲೀಕರಾಗಿರ್ಬೋದು, ಹೋಟೆಲ್ ಮಾಲೀಕರಾಗಿರ್ಬೋದು, ರೆಸ್ಟೋರೆಂಟ್ ಮಾಲೀಕರಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇದೆ. ಆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆ ಒಂದು ಆದೇಶ ಪ್ರತಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಈ ಅರ್ಜಿಯನ್ನು ಪರಿಶೀಲನೆ ಮಾಡೋದಕ್ಕೆ ಒಂದು ವಿಶೇಷವಾಗಿರುವಂತಹ ಸಮಿತಿಯನ್ನು ಕೂಡ ರಚನೆ ಮಾಡಲಾಗುತ್ತೆ. ಆ ಸಮಿತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳಿರ್ತಾರೆ, ಕಂದಾಯ ಇಲಾಖೆ ಅಧಿಕಾರಿಗಳಿರ್ತಾರೆ, ರಾಜ್ಯ ಹಣಕಾಸು ಇಲಾಖೆ ಅಧಿಕಾರಿಗಳು ಕೂಡ ಇರ್ತಾರೆ. ಅದೇ ಒಟ್ಟಾರೆ ಈ ಅಧಿಕಾರಿಗಳು ಸಿದ್ಧಪಡಿಸಿದ ಅರ್ಜಿ ಏನಿದೆ, ಆ ಅರ್ಜಿಯನ್ನ ಬಿಬಿಎಂಪಿ ಕಂದಾಯ ವಿಶೇಷ ಆಯುಕ್ತರು ಪರಿಶೀಲನೆ ಮಾಡಿ ಇವರಿಗೆ 50% ತೆರಿಗೆಯಲ್ಲಿ ವಿನಾಯಿತಿ ಕೊಡಬೇಕೋ ಬೇಡವೋ ಅನ್ನುವಂಥದ್ರ ಬಗ್ಗೆ ಅವರು ಕೊನೆಯದಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಒಟ್ಟಾರೆ ಕೊರೋನಾದಿಂದ ಮತ್ತೆ ಲಾಕ್ಡೌನ್ ನಿಂದಾಗಿ ಬಹಳಷ್ಟು ಅಂದ್ರೆ ಬಿಸ್ನೆಸ್ ನಲ್ಲಿ ಹೊಡೆತ ಅನುಭವಿಸಿದಂತ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ ಮತ್ತೆ ರೆಸ್ಟೋರೆಂಟ್ಗಳು ಏನಿದಾವೆ ಅವುಗಳಿಗೆಲ್ಲವೂ ಕೂಡ ಒಂದು ಅಲ್ಪ ಮಟ್ಟಿನ ರಿಲ್ಯಾಕ್ಸೇಷನ್ ಅಂತಾನೆ ಹೇಳಬೇಕಾಗುತ್ತೆ ಹರೀಶ್ ನಾಗರಾಜು. ಬಿಕಾಸ್ ಅವರು ಅದನ್ನು ಎಷ್ಟೋ ಸರಿ ಸರ್ಕಾರಕ್ಕೂ ಕೂಡ ಒಂದು ಒತ್ತಾಯ ಮಾಡಿದ್ರು, ಆಕ್ರೋಶ ಭರಿತರಾಗೂ ಮಾತಾಡಿದ್ರು. ನಾವು ಹೇಗೆ ಬದುಕೋದು, ಈ ಬಿಸ್ನೆಸ್ ಹೇಗೆ ನಡೆಸೋದು? ಬಿಕಾಸ್ ಅಶೋಕ್ ನಮ್ಗೆ ಗೊತ್ತಿರೋ ಹಾಗೆ 10% ಉದ್ಯಮನೇ ನಿಲ್ಲಿಸ್ಬಿಟ್ಟಿದ್ರು ಅವರು ಕಂಪ್ಲೀಟಾಗಿ. ಲಾಕ್ಡೌನ್ ಅವರೇ ಕ್ಲೋಸ್ ಮಾಡ್ಕೊಂಡು ಮತ್ತೆ ಅನ್ಲಾಕ್ ಆದ್ಮೇಲೆ ವಾಪಸ್ ಬಂದಿಲ್ಲ ತುಂಬ ಜನಗೆ. ಬಟ್ ಈ ಮೂಲಕ ನಿಮ್ಗೆ ಅನ್ಸುತ್ತಾ ಮತ್ತೆ ಹೋಟೆಲ್ ಉದ್ಯಮಕ್ಕೊಂದು ದೊಡ್ಡ ಚೈತನ್ಯ ಸಿಗುತ್ತೆ, ಚಿಗುರ್ಕೊಳ್ಳುತ್ತೆ ಉದ್ಯಮ ಅಂತ ಅನ್ಸುತ್ತಾ?
ಖಂಡಿತ ಹರೀಶ್ ನಾಗರಾಜ್, ನಾನು ಈ ಒಂದು ಆದೇಶ ಪಾಸ್ ಆದ ಬಳಿಕನೇ ನಾನು ಏನು ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ PC ರಾವ್ ಅವ್ರ ಜೊತೆ ಮಾತನಾಡಿದೆ ಫೋನಲ್ಲಿ. ಈ ಸಂದರ್ಭದಲ್ಲೂ ಕೂಡ ಅವರು ಅದೇ ಹೇಳ್ತಾ ಇದ್ದಂತು, ನಮ್ಮ ಸಂಘಟನೆಯಲ್ಲಿದ್ದಂಥದ್ದೇ ಸುಮಾರು 230 ಹೋಟೆಲ್ಗಳು ಮುಚ್ಚಿ ಹೋಗಿತ್ತು. ಹೀಗಾಗಿ ಸದ್ಯಕ್ಕೆ ಇವರು ಮಾಡಿರುವಂತ ಸರ್ಕಾರ ಕೊಟ್ಟಿರುವಂತಹ ಆದೇಶ ಏನಿದೆ ಇದು ಮತ್ತೆ ರೀಕ್ಲೈಮ್ ಮಾಡೋದಕ್ಕೆ ತಮ್ಮ ಬಿಸ್ನೆಸ್ ಅನ್ನ ಸಹಾಯ ಮಾಡುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಬಾರಿ ಸಿಎಂ ಅನ್ನ ಪರ್ಸನಲ್ ಆಗಿ ಭೇಟಿಯಾಗಿ ಒಂದು ಮನವಿಯನ್ನು ಕೊಡುವಂತ ಕೆಲಸಗಳು ಕೂಡ ಎಲ್ಲಾ ಸಂಘಟನೆಗಳು ಕೂಡ ಮಾಡಿದ್ದವು. ಜೊತೆಗೆ ನಮಗೆ ಬಿಸ್ನೆಸ್ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಬಂದಾಗ ತಮ್ಮ ದರದ ರೇಟ್ ಅಲ್ಲಿ ಏನಿದೆ ಅದರಲ್ಲೂ ಕೂಡ ಏರಿಕೆಯನ್ನ ಮಾಡೋದಕ್ಕೆ ಮುಂದಾಗಿತ್ತು. ಸದ್ಯಕ್ಕೆ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಒಂದು 50% ಕನ್ಸೆಷನ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇನ್ನು ಕ್ರಮೇಣವಾಗಿ ದರವನ್ನು ಕೂಡ ಕಡಿಮೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಇದನ್ನು ಸ್ವತಃ PC ರಾವ್ ಅವ್ರ ಬಳಿ ನಾನು ಕೇಳಿದಾಗ ಮುಂದಿನ ದಿನಗಳ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಆಶಿಕ್ ಮುಲ್ಕಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಹೋಟೆಲ್ ರೆಸಾರ್ಟ್ ಮಾಲೀಕರಿಗೆ ಸಿಕ್ಕಂತಹ ಗುಡ್ ನ್ಯೂಸ್.